ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ಧಾಬಾ ಸ್ಟೈಲ್ ಪೂರಿ ಚೆನ್ನ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ MTR ಅವ್ರದ್ದು ಚೆನ್ನ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೊಬೋದು. ಇವಾಗ ಫಸ್ಟು ಪೂರಿ ಹಿಟ್ಟು ಕಲಿಸ್ಕೊಂಬಿಡೋಣ. ಇವಾಗ ಒಂದು ಬೌಲ್ಗೆ ಅರ್ಧ kg ಆಗೋಷ್ಟು ಗೋಧಿ ಹಿಟ್ಟು, ಹಾಗೆ 100 ಗ್ರಾಮ್ ಆಗೋಷ್ಟು ಮೈದಾ ಹಿಟ್ಟು. ನೀವು ಮೈದಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಆದರೆ ಸಾಫ್ಟಾಗಿ ಬರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ಸೊ ಈಗ 1 ಸ್ಪೂನ್ ಆಗೋಷ್ಟು ಸಕ್ಕರೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದೇ ಸಲ ನೀರು ಹಾಕಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದು ಸ್ವಲ್ಪ ಒಂದೇ ಸಲ ಹಾಕ್ಬಿಟ್ರೆ ಆಮೇಲೆ ತೆಳ್ಳಗಾಗ್ಬಿಡುತ್ತೆ ಅಂತ ಅಷ್ಟೇ. ಸೊ ಪೂರಿ ಹಿಟ್ಟು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ. ಈಗ ನೋಡಿ, ಇದಕ್ಕೆ ಒಂದು 1/4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಬೇಕು. ನೋಡಿ, ನಾನು ನಾದ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ನೀವು ಹೆಂಗೆ ಎಷ್ಟು ನಾದ್ತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ ಪೂರಿ. ಈಗ ಇದಾಗಿದೆ. ನಾನೊಂದು ಬೌಲ್ಗೆ ಹಾಕಿ ಪ್ಲೇಟ್ ಮುಚ್ಚಿ ನೆನೆಯೋಕ್ಕೆ ಇಟ್ಬಿಡ್ತೀನಿ. ಅಷ್ಟರಲ್ಲಿ ನಾವು ಚೆನ್ನ ಮಸಾಲ ಕೂಡ ರೆಡಿ ಮಾಡ್ಕೊಬೋದು. ಸೊ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಶುಂಠಿ, ಹಾಗೆ ಬೆಳ್ಳುಳ್ಳಿ. ನೋಡಿ, ನಾನಿದು 1/4 kg ರುಬ್ತಾ ಇರೋದು. ನೀವು ನೋಡ್ಕೊಂಡು ರುಬ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಈಗ ಸ್ವಲ್ಪ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಈಗ 1 ಸ್ಪೂನ್ ಆಗೋಷ್ಟು ಗಸಗಸೆ. ಇದಿಷ್ಟು ಫಸ್ಟು ಪೌಡ್ರ್ ಮಾಡ್ಕೊಳ್ಳಿ. ಆಮೇಲೆ 3 ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಷ್ಟು ಹಾಕಿ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದು ಮಸಾಲೆ ರೆಡಿ ಆಯಿತು. ಅಷ್ಟರಲ್ಲಿ ಒಂದು ಪ್ಯಾನ್ ಕಾಯಕ್ಕೆ ಇಕ್ಕಿದ್ದೀನಿ. ಅದರಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಗೆ ಒಂದು ದೊಡ್ಡದು ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಿಷ್ಟು ಆಗಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ನೀವು ರುಬ್ಬಿರೋ ಮಸಾಲ ಕೂಡ ಆ್ಯಡ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ 1 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ನಾನು. ಹಾಗೆ 2 ಸ್ಪೂನ್ ಆಗೋಷ್ಟು MTR ಅವ್ರದ್ದು ಚೆನ್ನ ಮಸಾಲ. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮೊದಲೇ ಇದಕ್ಕೆ ಚೆನ್ನಾಗಿ ಬೇಯಿಸೋವಾಗೂ ಉಪ್ಪು ಹಾಕಿದ್ದೀನಿ. ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೀವು ಸ್ವಲ್ಪನೇ. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು, ಸುತ್ತ ಎಣ್ಣೆ ಬಿಡಬೇಕು. ಆವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡ್ಕೊಳ್ಳಿ. ಸೊ ಈಗ ಫ್ರೈ ನೋಡಿ, ಸುತ್ತ ಎಣ್ಣೆ ಬಿಡ್ತಾ ಇದೆ. ಈಗ ಇದು ರೆಡಿ ಇದೆ. ಇವಾಗ ನಾನು ಇದಕ್ಕೆ ನೆನ್ನೆ ರಾತ್ರಿ ನಾನು ಕಾಳು ನೆನೆಹಾಕಿದ್ದೆ, ಚೆನ್ನ ಕಾಳು. ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು 2 ರಿಂದ 3 ವಿಷಲ್ ಕೂಗಿಸಿದ್ದೀನಿ. ನೋಡಿ, ಇವಾಗ ನಾನು ಅದನ್ನು ನೀರು ಸಮೇತ ಆ್ಯಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿರಬೇಕು ಗ್ರೇವಿ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿಸಿದ್ರೆ ಗ್ರೇವಿ ರೆಡಿ ಆಯಿತು. ಸೊ ಈಗ ನಾನು ಪೂರಿ ಹಿಟ್ಟು ರೆಡಿ ಇತ್ತಲ್ಲ, ಅದನ್ನು ಚಿಕ್ಕ ಉಂಡೆಗಳಾಗಿ ನೋಡಿ ಈ ಥರ ಪೂರಿ ಪ್ರೆಸ್ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಒಂದೊಂದೇ ಪೂರಿ ಹಾಕುತ್ತೀನಿ. ಈಗ ನೋಡಿ, ನೀವು ಪೂರಿ ಮಾಡೋವಾಗ ಈ ಥರ ಎಣ್ಣೆ ಅದ್ರ ಮೇಲೆ ಹಿಂಗೆ ಎತ್ತಿ ಹಾಕಿದ್ರೆ ಆವಾಗ ಸ್ವಲ್ಪ ಪೂರಿ ಉಬ್ಬಿ ಬರುತ್ತೆ. ಸೊ ಎಲ್ಲ ಪೂರಿನೂ ಉಬ್ಬುತ್ತೆ. ನೀವು ಟ್ರೈ ಮಾಡಿ ಇದನ್ನು. ಈಗ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ, ನೋಡ್ತಾ ಇರಿ. ನಾನು ಎಲ್ಲ ಪೂರಿನೂ ಹಾಗೆ ಮಾಡ್ಕೊತೀನಿ ನೋಡಿ. ಈಗ ಇದೆಲ್ಲ ಹೀಗಾಯಿತು. ಸೊ ನೋಡಿ, ನೀವು ಪ್ರತಿ ಸಲ ಮಾಡೋವಾಗೂ ಈ ಥರ ಎಣ್ಣೆ ಹಾಕ್ತಾಯಿದ್ರೇ ಅದು ಚೆನ್ನಾಗಿ ಉಬ್ಬಿ ಬರೋದು. ಸೊ ಯಾರೆಲ್ಲ ಪೂರಿ ನಾನು ಮಾಡೋವಾಗ ಉಬ್ಬಲ್ಲ ಅಂದ್ಕೊತಿರಲ್ಲ, ಸೊ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಇದೆಲ್ಲ ರೆಡಿ ಆಯಿತು. ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ನೋಡಿ, ಎಲ್ಲ ರೆಡಿ ಆಯಿತು. ಈಗ ಇಷ್ಟು ಸಾಫ್ಟಾಗಿರೋ ಪೂರಿ, ಹಾಗೆ ಧಾಬಾ ಸ್ಟೈಲ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ.